ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ದೋಷಾರೋಪ ಪಟ್ಟಿಯನ್ನ ಹಾಕಲಾಗುತ್ತೆ. ಹಾಗಾಗಿ ಎಲ್ಲ ಆರೋಪಿಗಳನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನಟ ದರ್ಶನ್ ಸೇರಿದಂತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗಿದ್ದಾರೆ ಆರೋಪಿಗಳು. ಖುದ್ದು ಹಾಜರಾತಿ ಮಾಡಿಲ್ಲ. ಇವತ್ತು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ದಾರೆ. ದೋಷಾರೋಪ ಪಟ್ಟಿ ನಿಗದಿ ವಿಚಾರಣೆಯ ಬಗ್ಗೆ ಈಗ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಧ್ವನಿ ಕೇಳಲಿಲ್ಲ ಅಂದರೆ ಹೇಳಬೇಕು ಅಂತ ಜಡ್ಜ್ ಈಗಾಗಲೇ ಹೇಳಿದ್ದಾರೆ. ಖುದ್ದು ಹಾಜರಾತಿಗೆ ಅವಕಾಶವನ್ನು ಕೊಡಿ, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸ್ಪಷ್ಟತೆ ಇರಲ್ಲ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖುದ್ದು ಹಾಜರಾತಿಗೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಚಾರ್ಜಸ್ ಫ್ರೇಮ್ ಮಾಡಬೇಕಾದ್ರೆ ಆರೋಪಿಗಳು ಖುದ್ದು ಹಾಜರಾಗಬೇಕಾಗುತ್ತೆ. ಬಟ್ ಇವತ್ತು ಅವ್ರನ್ನ ಕರ್ಕೊಂಡು ಬಂದಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಗಳು ಹಾಜರಾಗಿದ್ದಾರೆ. ಬಟ್ ಯಾಕೆ? ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಬಟ್ ಆ ಸಂದರ್ಭದಲ್ಲಿ ಧ್ವನಿ ಸ್ಪಷ್ಟತೆ ಇರಲ್ಲ, ಧ್ವನಿ ಕೇಳಲಿಲ್ಲ ಅಂತಂದರೆ ಹೇಳಬೇಕು ಅಂತೆಲ್ಲ ಜಡ್ಜ್ ಹೇಳಿದ್ದಾರೆ. ಅದಕ್ಕೆ ದರ್ಶನ್ ಪರ ವಕೀಲರು ಹೇಳಿರೋದು, ಖುದ್ದು ಹಾಜರಾಗಲಿ ಬಿಡಿ, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸ್ಪಷ್ಟ ಇರಲ್ಲ, ಹಾಗಾಗಿ ಖುದ್ದು ಹಾಜರಾಗಲಿ, ಅನುಮತಿ ಕೊಡಿ ಅಂತ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ.